ನಮಸ್ಕಾರ ವೀಕ್ಷಕರೇ, ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ. ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ನಾನೊಂದು ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗುವ ಸಾಮಾನುಗಳು: ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ. ಮಿಕ್ಸಿ ಜಾರಿಗೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ನಂತರ ಈರುಳ್ಳಿ, ಒಂದು 2 ಸಣ್ಣ ಸಣ್ಣ ಈರುಳ್ಳಿ, ಪುದೀನ ಸೊಪ್ಪು, ಹಸಿಮೆಣಸಿನಕಾಯಿ 2, ಶುಂಠಿ ಬೆಳ್ಳುಳ್ಳಿ, ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕಿದ್ದೇನೆ, ಸ್ವಲ್ಪ ಶುಂಠಿ ಹಾಕಿದ್ದೇನೆ, ಒಂದು ಅರ್ಧ ಟೊಮ್ಯಾಟೊ, ಸ್ವಲ್ಪ 2 ಚಕ್ಕೆ, 2 ಲವಂಗ, 2 ಏಲಕ್ಕಿ, ನಂತರ ಅರ್ಧ ಚಮಚ ಜೀರಿಗೆ ಹಾಕಿ ರುಬ್ತೇನೆ. ಮಸಾಲೆ ಈ ಥರ ಬರ್ತದೆ. ಜಾಸ್ತಿ ನೀರು ಹಾಕಿ ರುಬ್ಬಬೇಡಿ, ನೀರು ಹಾಕದೇ ರುಬ್ಬಿದರೆ ಚೆನ್ನಾಗಿ ಸ್ಮೆಲ್ ಬರುತ್ತದೆ. ನಾನು ಈಗ ಬೌಲಿಗೆ 2 ಕಪ್ ಅಕ್ಕಿಯನ್ನು ಹಾಕಿ ತೊಳೆಯುತ್ತೇನೆ. ನಾನು ಬಾಸುಮತಿ ಅಕ್ಕಿಯನ್ನು ತೆಗೆದುಕೊಂಡಿಲ್ಲ, ಸೋನಾ ಮಸೂರಿ ಅಕ್ಕಿಯನ್ನೇ ತೆಗೆದುಕೊಂಡಿದ್ದೇನೆ. ಬಾಸುಮತಿ ಅಕ್ಕಿಯನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿ ಬರ್ತದೆ. ನಾವು ನಮ್ಮ ಮನೆಯಲ್ಲಿ ಇದೇ ಥರ ಪಲಾವ್ ಮಾಡೋದು. ನಾನು ಇವಾಗ ರುಬ್ಬಿದ ಮಸಾಲೆ ಇದೆ ಅಲ್ವಾ, ಅದೇ ಮಸಾಲೆ ಹಾಕಿ ಮಾಡ್ತೇನೆ. ಬೇರೆ ಮಸಾಲೆ ಎಲ್ಲ ಮಿಕ್ಸ್ ಮಾಡುವುದಿಲ್ಲ. ಇದೇ ಮಸಾಲೆ ಚೆನ್ನಾಗಿ ಬರ್ತದೆ. ಈಗ ನಾನು ಮಾಡಿದ ಅಳತೆ 4ರಿಂದ 5 ಜನರು ಊಟ ಮಾಡಬಹುದು. ಈಗ ನಾವು ಅಕ್ಕಿ ತೊಳೆದು ಇಟ್ಟಿದ್ದೇವೆ. ಪಲಾವ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಚಕ್ಕೆ, ಏಲಕ್ಕಿ, ಪೆಪ್ಪರ್, ಲವಂಗ, ಜಾಯಿಕಾಯಿ, ಕಸೂರಿ ಮೆಥಿ, ಕಲ್ಲೂವ, ಪಲಾವ್ ಎಲೆ, ಬೀನ್ಸ್, ಕ್ಯಾರೆಟ್, ಬಟಾಣಿ, 2 ಈರುಳ್ಳಿ, 1 ಟೊಮ್ಯಾಟೊ, ರುಬ್ಬಿದ ಮಸಾಲೆ, ತುಪ್ಪ, ಉಪ್ಪು. ಈಗ ಪ್ಯಾನಿಗೆ 2-3 ಚಮಚ ಎಣ್ಣೆ, 2-3 ಚಮಚ ತುಪ್ಪ, ಮತ್ತು ಸಿದ್ಧಪಡಿಸಿದ ಸಾಂಬಾರು ಪದಾರ್ಥಗಳು: ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಜಾಯಿಕಾಯಿ, ಕಲ್ಲೂವ, ಜೀರಿಗೆ ಎಲ್ಲವನ್ನು ಹಾಕಬೇಕು. ಹಾಕಿ ಸ್ವಲ್ಪ ಹುರಿಯಬೇಕು. ಪರಿಮಳ ಬರುತ್ತಾ ಇದ್ದಂಗೆ ಸ್ವಲ್ಪ ಈರುಳ್ಳಿಯನ್ನು ಹಾಕಬೇಕು. ನಾನು 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಅದು ಸ್ವಲ್ಪ ಕೆಂಪಗಾಗುವ ತನಕ ಹುರಿಯಬೇಕು. ಚೆನ್ನಾಗಿ ಹುರಿತಾನೆ ಇರಬೇಕು, ತಳ ಹಿಡಿಯದಂಗೆ ನೋಡ್ತಾ ಇರಬೇಕು. ಈರುಳ್ಳಿ ಕೆಂಪಗಾದ ನಂತರ ಟೊಮ್ಯಾಟೊವನ್ನು ಹಾಕ್ತಾ ಇದ್ದೇನೆ. ಟೊಮ್ಯಾಟೊವನ್ನು ಅದರ ಜೊತೆನೇ ಫ್ರೈ ಮಾಡಬೇಕು. ಟೊಮ್ಯಾಟೊ ಫ್ರೈ ಆದ ಮೇಲೆ ಎಲ್ಲ ತರಕಾರಿಯನ್ನು ಹಾಕೋಣ. ಮೊದಲು ಬಟಾಣಿಯನ್ನು ಹಾಕಿದ್ದೇನೆ, ಒಂದು 1/4 ಕಪ್ಪಿನಷ್ಟು ಬಟಾಣಿ. ಬಟಾಣಿಯನ್ನು ಹಾಕಿದ್ದೇನೆ. ಈರುಳ್ಳಿ ಟೊಮೆಟೊ ಜೊತೆಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ.
ಬಟಾಣಿ ಮಿಕ್ಸ್ ಆಗಿದೆ. ಇವಾಗ ಅರ್ಧ ಕಪ್ಪಿನಷ್ಟು ಬೀನ್ಸ್ ಹಾಕ್ತಾಯಿದ್ದೇನೆ. ನಂತರ ಕ್ಯಾರೆಟನ್ನು ಹಾಕ್ತಾಯಿದ್ದೇನೆ. ಅದೊಂದು 1/4 ಕಪ್ನಷ್ಟು ಹಾಕಿದ್ದೇನೆ. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ರುಬ್ಬಿದ ಮಸಾಲೆಯನ್ನು ಹಾಕಿ ಅದನ್ನು ಆ ತರಕಾರಿ ಜೊತೆಗೆ ಮಿಕ್ಸ್ ಮಾಡ್ತೇನೆ. ಈಗ ತೊಳೆದಿಟ್ಟ ಅಕ್ಕಿಯನ್ನು ಹಾಕಿ ಎಲ್ಲವನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ತೇನೆ. ತರಕಾರಿ ಅಕ್ಕಿ ಎಲ್ಲವೂ ಚೆನ್ನಾಗಿ ಬೆಂದ ಮೇಲೆ ನಾನು ಕಲ್ಲುಪ್ಪನ್ನು ಹಾಕಿದ್ದೇನೆ. ನೀವು ಬೇಕಾದರೆ ಪುಡಿ ಉಪ್ಪು ಬೇಕಾದರೂ ಹಾಕ್ಬೋದು. ಕಲ್ಲುಪ್ಪು ಹಾಕಿದರೆ ಟೇಸ್ಟ್ ಜಾಸ್ತಿ ಬರ್ತದೆ. ಅದಕ್ಕೆ ನಾನು ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇರ್ತೇನೆ. ನಂತರ ಅಳತೆಗೆ ಸರಿಯಾಗಿ 1 ಕಪ್ಪು ಅಕ್ಕಿಗೆ 2 ಕಪ್ ನೀರು ಹಾಕಬೇಕು. ನೋಡಿ ಈ ಥರ 1 2 3 4 ಕಪ್ಪು ನೀರು ಹಾಕಿದ್ದೇನೆ. ನೋಡಿ ಎಲ್ಲವನ್ನು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ರುಚಿ ಹೇಗಿದೆ ಅಂತ ನೋಡಿಕೊಂಡು ಬೇಕಾದರೆ ಉಪ್ಪು ಬೇಕಾದರೂ ಹಾಕ್ಕೋಬೋದು. ನೋಡಿ ಇಷ್ಟು 4 ಕಪ್ಪು ಒಂದಕ್ಕೆ ಹಾಕಿದ್ದೇನೆ. ನಂತರ ಮುಚ್ಚಳದಿಂದ ಮುಚ್ಚಿ ವಿಸಿಲನ್ನು ಇಡಬೇಕು. 2 ವಿಸಿಲ್ ತೆಗೆದ್ರೆ ಸಾಕು. ಪಲಾವ್ ಆಯಿತು. ಇವಾಗ ನಾವು ಮೊಸರು ಬಜ್ಜಿ ಮಾಡಲು ಸ್ಟಾರ್ಟ್ ಮಾಡೋಣ. ಮೊಸರು ಬಜ್ಜಿಗೆ ಬೇಕಾಗುವ ಸಾಮಗ್ರಿಗಳು: ಮೊಸರು, ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ಉಪ್ಪು. ಮೊದಲು ಮೊಸರಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ 2 ಹಾಕಿದ್ದೇನೆ. ಜಾಸ್ತಿ ಖಾರ ಬೇಕಾದರೂ ಜಾಸ್ತಿ ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ತಿನ್ನುವುದಿಲ್ಲ ಖಾರ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಸೌತೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕಾದರೆ ಇನ್ನೂ ಸ್ವಲ್ಪ ಮೊಸರು ಹಾಕಿಕೊಳ್ಳಿ. ಪಲಾವ್ ರೆಡಿ ಆಯಿತು. ನೋಡಿ ಈ ರೀತಿ ಬರುತ್ತೆ. ನೋಡುವಾಗಲೇ ತುಂಬ ಆಸೆ ಆಗುತ್ತೆ, ತಿನ್ನೋಣ ಅನ್ನಿಸ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕಿ ಅದರ ಜೊತೆಗೆ ಮೊಸರು ಬಜ್ಜಿ, ಸೌತೆಕಾಯಿ, ಈರುಳ್ಳಿ, ಆಮೇಲೆ ಟೊಮೆಟೊ ಹಾಕಿ ತಿನ್ನಬೇಕು. ಏನು ಮಜಾ ಬರುತ್ತೆ ಗೊತ್ತಾ? ಒಂದು ಸಾರಿ ಮಾಡಿ ನೋಡಿ. ನಮ್ಮ ಈ ವಿಡಿಯೋಕ್ಕೆ ಲೈಕ್ ಬಟನನ್ನು ಒತ್ತಿರಿ. ನಂತರ ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ಅಡಿಗೆಯನ್ನು ನೀವು ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.